ಅಮ್ಮ ಸೊಸೆ, ಇವತ್ತು ನೀನು ಮೊದಲನೇ ದಿನ ಅಡಿಗೆ ಮಾಡ್ಬೇಕು. ನಮ್ಮ ಮನೆ ಹಿಂದ್ಗಡೆನೆ ಮಣ್ಣಿನಲ್ಲಿ ಮಾಡಿರುವ ಒಲೆ ಇದೆ, ಅಲ್ಲೇ ಅಡಿಗೆ ಮಾಡಬೇಕು. ಅತ್ತೆ, ನಮ್ಮನೇಲಿ ಕೂಡ ಒಲೆಯಲ್ಲೇ ಅಡಿಗೆ ಮಾಡೋದು ಗೊತ್ತಾ? ಏನ್ ಮಾಡ್ಬೇಕೋ ಹೇಳಿ, ಮಾಡ್ಬಿಡ್ತೀನಿ. ಅಮ್ಮ, ಎಲ್ಲಾರ್ಗೂ 4 ರೊಟ್ಟಿ ಮಾಡ್ಬಿಡು. ಅಷ್ಟ್ರಲ್ಲಿ ನಾನು ಈರುಳ್ಳಿ ಕಟ್ ಮಾಡ್ತೀನಿ. ಪಾಯಲ್ ನಾದ್ನಿ ಆದ ಮೋಹಿನಿ ಈಗಂತ ಹೇಳ್ತಾಳೆ. ಅಮ್ಮ, ಅದ್ಗೆ ಮನೆಗ್ ಬಂದು ಮೊದಲನೇ ದಿನ ಇದು. ಅವ್ರಿಗೆ ರೊಟ್ಟಿ ತಿನ್ನಿಸ್ತೀಯ ಇವತ್ತು? ಏನ್ ಮಾಡುದಮ್ಮ, ನಮ್ ಪರಿಸ್ಥಿತಿ ಹಂಗಿದೆ. ಮೋಹನ್ ಆಚೆ ನಿಂತ್ಕೊಂಡು ಅವ್ರ ಮಾತನ್ನೆಲ್ಲ ಕೇಳಿಸ್ಕೊತಾ ಇರ್ತಾನೆ. ಅವ್ನ್ಗೆ ಪಾಪ ತುಂಬಾನೇ ಬೇಜಾರಾಗ್ಬಿಟ್ಟಿರುತ್ತೆ. ಮತ್ತೆ ಪಾಯಲ್ ರೊಟ್ಟಿ ತಯಾರ್ ಮಾಡ್ಬಿಡ್ತಾಳೆ. ಆಮೇಲೆ ಎಲ್ಲಾರೂ ಸೇರಿ ಅವ್ರ ಡಿನ್ನರ್ ತಿನ್ಬಿಡ್ತಾರೆ. ಎಲ್ಲಾರೂ ತಿಂದ ನಂತರ ಮಲ್ಕೊಂಡ್ಬಿಡ್ತಾರೆ. ಮಾರನೇ ದಿನ ಬೆಳಗ್ಗೆ ಮೋಹನ್ ಅವ್ನ್ ಕೆಲ್ಸಕ್ಕೋಸ್ಕರ ಬೇಗ ಎದ್ದು ಹೊರಡ್ಬಿಡ್ತಾನೆ. ಕಸ ಸಂಗ್ರಹಿಸೋ ಕೆಲ್ಸಾನೇ ಮಾಡ್ತಿದ್ದ. ಇತ್ತೀಚೆಗೆ ಜನರು ಕಚಡವನ್ನ ರಸ್ತೆಲ್ ಹಾಕೋದನ್ನೇ ಬಿಟ್ಬಿಟ್ಟಿದ್ದಾರೆ. ಆಗ ಅವನಿಗೆ ಕಸದ ತೊಟ್ಟಿಯೊಂದು ಕಾಣ್ಸತ್ತೆ. ಅನ್ಸುತ್ತೆ ಮೇಲಿನವನು ನನ್ ಮಾತ್ ಕೇಳಿಸ್ಕೊಂಡ. ನನಗ್ ಬೇಕಿರೋದೆಲ್ಲ ಆ ಡಸ್ಟ್ಬಿನ್ ಅಲ್ಲಿ ಸಿಕ್ಬಹುದು. ಅದ್ರಲ್ಲಿ ತಿನ್ನೋ ವಸ್ತುಗಳು ಜಾಸ್ತಿ ಇರುತ್ತೆ. ಅರೆವಾ, ಇದರಲ್ಲಿ ಸಾಕಷ್ಟು ಪರೋಟ, ಪನ್ನೀರ್ ಮತ್ತೆ ಅನ್ನ ಸಹ ಇದೆ. ಈ ಊಟವನ್ನ ಯಾರೋ ತಿಂದಿರ್ಬೋದು, ಆದ್ರೆ ನಿಜವಾಗ್ಲೂ ಊಟನೇ ಅಲ್ವಾ? ಇನ್ನೂ ಹಳಸೋಗ್ಲಿಲ್ಲ. ಆಮೇಲೆ ಅವನು ಅದ್ರಲ್ಲಿ ಚೆನ್ನಾಗಿರೋ ಊಟನ ಮಾತ್ರ ಎತ್ಕೊಂಡು ಅವನ ಬ್ಯಾಗಲ್ಲಿ ಇಟ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಮೆತ್ತಿಗೆ ಸಾಯಂಕಾಲ ಆಗತ್ತೆ. ಸಾಯಂಕಾಲ ಪಾಯಲ್ ನಾದ್ನಿ ಈಗಂತ ಹೇಳ್ತಾಳೆ. ಅತ್ಗೆ, ಇವತ್ತು ಭಾನ್ವಾರ ಅಲ್ವಾ? ನಮ್ಮೂರಲ್ಲಿ ಭಾನ್ವಾರ ಸಂತೆ ನಡೆಯುತ್ತೆ. ಚೆನ್ನಾಗಿರುತ್ತೆ, ಬನ್ನಿ ಹೋಗ್ಬರೋಣ. ಮೋಹಿನಿ, ನಾನು ನಿನ್ನತ್ರ ಅದೇ ಹೇಳ್ಬೇಕು ಅಂತ ಅನ್ಕೊಂಡೆ. ಹಂಗಂತ ಹೇಳಿ ಅವ್ರಿಬ್ರು ಸಂತೆಗೆ ಹೊರಡ್ತಾರೆ. ಅವ್ರತ್ರ ದುಡ್ಡಿರಲ್ಲ, ಆದ್ರೂ ಅವ್ರು ನೋಡ್ಕೊಂಡ್ ಬರೋಣ ಅಂತ ಹೋಗ್ತಾರೆ. ಸಂತೆಯಲ್ಲಿ ವಸ್ತುಗಳನ್ನ ನೋಡಿ ತಗೋಬೇಕು ಅಂತ ಅನ್ಸತ್ತೆ. ಆಮೇಲೆ ಸಡನ್ ಆಗಿ ಮೋಹಿನಿ ಪಕ್ಕದಲ್ಲಿರುವ ಮೋಮೋಸ್ ಅಂಗಡಿಯನ್ನ ನೋಡ್ತಾ ನಿಂತ್ಕೊಂಡ್ಬಿಡ್ತಾಳೆ. ಏನಮ್ಮ ಮೋಹಿನಿ, ನಿನ್ಗೆ ಮೋಮೋಸ್ ತಿನ್ಬೇಕಂದ್ರೆ ಇಷ್ಟನಾ? ನನಗೆ ತುಂಬಾ ಇಷ್ಟ, ಆದ್ರೆ ಇಲ್ಲಿನವರೆಗೆ ಯಾವಾಗ್ಲೂ ತಿಂದಿಲ್ಲ ಅಷ್ಟೇ. ಸರಿ ಬಾ, ಅಲ್ಲಿಗೆ ಹೋಗೋಣ. ಅದರ ಸುವಾಸನೆ ಆದ್ರೂ ಸಿಗತ್ತಲ್ವಾ? ಅತ್ತಿಗೆ, ಬನ್ನಿ, ಸರಿಯಾಗಿ ಹೇಳಿದ್ರಿ. ಹಂಗಂತ ಹೇಳಿ ಅವ್ರಿಬ್ರು ಆ ಅಂಗಡಿ ಹತ್ರ ಹೋಗಿ ನಿಂತ್ಕೋತಾರೆ. ತುಂಬಾ ಹೊತ್ತು ನಿಂತ್ಕೊಂಡ್ ನೋಡ್ತಾ ಇರ್ತಾರೆ. ಆಗ ಅವ್ನ್ ಕೇಳ್ತಾನೆ, ಮೇಡಮ್, ಎಷ್ಟು ಪ್ಲೇಟು ಮೋಮೋಸ್ ಕೊಡ್ಲಿ? ಅರೇ ಇಲ್ಲ ಅನ್ನ, ನೀವು ಮೋಮೋಸ್ ಹೆಂಗ್ ಮಾಡ್ತೀರಾ ಅಂತ ನೋಡ್ತಾ ಇದ್ವಿ. ಮೋಮೋಸ್ ತಗೊಂಡ್ ತಿನ್ನೋಷ್ಟು ದುಡ್ಡು ನಮ್ಮ ಹತ್ರ ಇಲ್ಲ ಬಿಡಿ. ಸಂಜೆನೇ ಆಗಿಲ್ಲ, ನಿಮ್ಮಂತ ಬಿಕಾರಿಗಳು ಭಿಕ್ಷೆ ಬಿಡಕ್ ಬರ್ತಾರೆ. ಹೋಗಿ ಇಲ್ಲಿಂದ, ಇಲ್ಲೇನು ಸಿಗಲ್ಲ ಫ್ರೀಯಾಗಿ. ಏನಂಕಲ್, ನಿಮ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ನಿಮ್ಮತ್ರ ಏನಾದ್ರೂ ಭಿಕ್ಷೆ ಬೇಡಿದ್ವಾ? ಅಯ್ಯೋ ಬಿಡು, ನಾವಿಲ್ ನಿಂತ್ಕೊಂಡ್ ನೋಡ್ತಿದ್ರೆ ಅವ್ರ ಹಂಗೆ ಮಾತಾಡ್ತಾರೆ. ಬಾ, ನಾವಿಲ್ಲಿಂದ ಹೋಗ್ಬಿಡೋಣ, ನಮ್ಮತ್ರ ದುಡ್ಡಿಲ್ಲ, ಏನೂ ಇಲ್ಲ. ಹಂಗಂತ ಹೇಳ್ಬಿಟ್ಟು ಅವರಿಬ್ರು ಅಲ್ಲಿಂದ ಪಾಪ ಹೋಗ್ಬಿಡ್ತಾರೆ. ಆಮೇಲೆ ಮೋಹಿನಿ, ಮೋಮೋಸ್ ಹೆಂಗ್ ಮಾಡೋದು ಅಂತ ನಾನು ನೋಡ್ಕೊಂಡಿದ್ದೀನಿ, ಮಾಡಕ್ ಬರತ್ ನಂಗೆ. ಅಲ್ಲಿಗಿಂತ ಇನ್ನೂ ರುಚಿಯಾಗಿ ನಿಂಗ್ ಮಾಡ್ಕೊಡ್ತೀನಿ. ಅದರ ವಸ್ತುಗಳು ಮಾತ್ರ ಇದ್ರೆ ನಂಗ್ ಸಾಕಾಗತ್ತಷ್ಟೇ. ಓಹೋ ಅತ್ತಿಗೆ, ನೀವು ತುಂಬಾ ಹುಷಾರ್ ಬಿಡಿ. ಆಮೇಲೆ ಪಾಯಲ್ ಅಡ್ಗೆ ಮಾಡೋಣ ಅಂತ ಹೋಗ್ತಾಳೆ. ಅಷ್ಟೊತ್ತಿಗೆ ಅವರ ಗಂಡ ಅಲ್ಲಿಗೆ ಬಂದ್ಬಿಡ್ತಾನೆ. ಮತ್ತೆ ಹೇಳ್ತಾನೆ, ಇರು ಪಾಯಲ್, ಇವತ್ತು ಅಡುಗೆ ಮಾಡುವಂತ ಅವಶ್ಯಕತೆ ಇಲ್ಲ. ನೋಡು, ನಾನು ಎಷ್ಟು ಚೆನ್ನಾಗಿರೋ ಸ್ವಾದಿಷ್ಟ ಊಟ ತಂದಿದ್ದೀನಿ ನಿಮ್ಮೆಲ್ರಿಗೋಸ್ಕರ. ಅರೆ ಮಗನೇ, ಇಷ್ಟು ಒಳ್ಳೆ ಊಟ ನಿನ್ಗೆ ಎಲ್ಲಿ ಸಿಕ್ತಪ್ಪ? ಇವತ್ತು ಮಾರ್ಕೆಟಲ್ಲಿ ಒಂದು ಮದುವೆ ನಡೀತಿತ್ತು. ನಾನು ಅಲ್ಲೇ ಕಸ ಹಾಯಕ್ ಹೋಗಿದ್ದೆ. ಜನರು ನಂಗೆ ಊಟ ಪ್ಯಾಕ್ ಮಾಡಿ ಕೊಟ್ರು. ಒಳ್ಳೇದಾಯ್ತಣ್ಣ, ಇಷ್ಟು ವರ್ಷದ ನಂತರ ನಮ್ಗೆ ಇಷ್ಟು ಒಳ್ಳೆ ಊಟ ಸಿಕ್ತು. ಹಂಗಂತ ಹೇಳಿ ಅವ್ರ ಮೂವರು ತುಂಬಾ ಚೆನ್ನಾಗಿ ಸಂತೋಷವಾಗಿ ತಿಂತಿರ್ತಾರೆ. ಆದ್ರೆ ಅವ್ರದನ್ ತಿಂತಿರೋದ್ ನೋಡಿದ್ರೆ ಅವನಿಗೆ ತುಂಬಾ ಬೇಜಾರಾಗತ್ತೆ. ಯಾಕಂದ್ರೆ ಅವ್ನ್ ಬಿಟ್ರೆ ಯಾರಿಗೂ ಗೊತ್ತಿಲ್ಲ ಅದು ಕಸದಿಂದ ತಂದಿರುವ ಊಟ ಅಂತ. ಹೆಂಗೋ ಸಂತೋಷವಾಗಿ ತಿಂತಿದ್ದಾರೆ ಅಂತ ಸ್ವಲ್ಪ ಮನ್ಸು ಸರಿ ಮಾಡ್ಕೋತಾನೆ. ಯಾವ ತರ ಹಣೆ ಬರ ನಂದು. ನಮ್ಮನೆಯವರಿಗೆ ಕಸದಲ್ಲಿ ಹಾಸ್ದಿರೋ ಅಂತ ಊಟ ತಿನ್ನಿಸ್ತಾ ಇದ್ದೀನಿ. ಆದ್ರೆ ಏನ್ ತೊಂದರೆ ಇಲ್ಲ, ಊಟ ಹಳ್ಸೋಗಿಲ್ಲ. ಅದರಿಂದ ಇವ್ರ ಮುಖದಲ್ಲಿ ಸ್ವಲ್ಪ ನಗು ಅಂತೂ ಕಾಣಿಸ್ತಿದೆ. ಆದ್ರೆ ಮಧ್ಯರಾತ್ರಿಯಲ್ಲೇ ಅವ್ರಿಗೆ ಹೊಟ್ಟೆ ಕೆಟ್ಟೋಗ್ಬಿಡುತ್ತೆ. ಎಲ್ಲಾರೂ ರಾತ್ರಿ ಎದ್ದು ಬಾತ್ರೂಮ್ಗೆ ಹೋಗೋದು ಬರೋದು ಅಂತ ಮಾಡ್ತಿರ್ತಾರೆ. ಮೋಹನ್ ರೆಸ್ಟ್ ರೂಮ್ಗೆ ಹೋಗಿ ಬರ್ತಿರ್ತಾನೆ. ಆಗ ಅವ್ರ ಅಮ್ಮ ಹೀಗಂತ ಕೇಳ್ತಾರೆ, ಏನಪ್ಪ ಇಷ್ಟು ಸಲ ಹೋಗ್ಬರ್ತಿದ್ಯಾ? ನಮ್ಗೂ ಹೊಟ್ಟೆ ಕೆಟ್ಟೋಗಿದೆ, ಏನ್ ಊಟ ತಂತಿದ್ಯೋ ಅರ್ಥ ಆಗ್ತಿಲ್ಲ. ಆಗ ಅವ್ರ ಹೆಂಡತಿ ಸ್ವಲ್ಪ ಹುಷಾರಾಗಿರ್ತಾಳೆ. ಅದಕ್ಕೆ ಈಗಂತ ಹೇಳ್ಬಿಡ್ತಾಳೆ, ಅತ್ತೆ, ನಾವು ಈ ತರ ಒಳ್ಳೆ ಊಟ ತಿಂದು ತುಂಬಾ ವರ್ಷ ಆಯ್ತಲ್ವಾ, ಅದಕ್ಕೆ ನಮ್ಮ ಎಲ್ಲಾ ರೊಟ್ಟೆನೂ ಕೆಟ್ಟೋಗಿದೆ ಅನ್ಸತ್ತೆ. ಅದನ್ ಕೇಳಿಸ್ಕೊಂಡು ಮೋಹನ್ಗೆ ಸ್ವಲ್ಪ ರಿಲ್ಯಾಕ್ಸ್ ಆಗತ್ತೆ. ಆಗ ಅವ್ರ ಅತ್ತೆ ಅಂತಾರೆ, ಇಲ್ನೋಡಿ, ಹೆಂಗೋ ಹಾಸ್ಪಿಟ್ಲಿಗೆ ಹೋಗಿ ಮಾತ್ರೆ ತರೋಷ್ಟು ದುಡ್ಡು ನಮ್ಮ ಹತ್ರ ಇಲ್ಲ. ಒಂದ್ ಕೆಲ್ಸ ಮಾಡಿ, ಬಿಸಿನೀರಲ್ಲೇ ಲವಂಗ ಮತ್ತೆ ಉಪ್ಪನ್ನ ಹಾಕೊಂಡ್ ಕುಡಿದ್ರೆ ಸರಿಯಾಗತ್ತೆ, ಹೊಟ್ಟೆ ಕ್ಲಿಯರ್ ಆಗತ್ತೆ. ಇದು ನಮ್ಮ ಅತ್ತೆ ಹೇಳ್ಕೊಟ್ಟಿದ್ ನಂಗೆ. ಎಲ್ಲರೂ ಹಂಗೆ ಮಾಡ್ತಾರೆ. ಬೆಳಗ್ಗೆಷ್ಟೊತ್ತಿಗೆ ಅವ್ರ ಹೊಟ್ಟೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಆಮೇಲೆ ಬೆಳಗ್ಗೆ ಅವ್ರ ಅಣ್ಣ ಕೆಲ್ಸಕ್ ಹೋಗೋವಾಗ ತಂಗಿ ಬಂದು ಹೀಗಂತ ಹೇಳ್ತಾಳೆ, ಅಣ್ಣ, ಅತ್ತಿಗೆ ಇದಾರಲ್ವಾ, ಎಲ್ಲಾರೂ ಮೋಮೋಸ್ ತಿನ್ಬೇಕನ್ಕೊಂಡಿದ್ದಾರೆ. ಅವ್ರಿಗೂ ಮಾಡಕ್ ಬರತ್ತಂತ ಹೇಳಿದ್ದಾರೆ.
ನೀವು ಬರೀ ಏನ್ ಮಾಡಿ ಗೊತ್ತಾ, ಮೋಮೋಸ್ಗೆ ಮಾಡೋದಕ್ಕೆ ಬೇಕಾದ ವಸ್ತುಗಳನ್ನ ತಗೊಂಡ್ ಬನ್ನಿ. ನೋಡ್ ತಂಗಿ, ಮೋಮೋಸ್ ಮಾಡೋವಂಥ ವಸ್ತು ತುಂಬಾ ದುಬಾರಿ. ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಆಲೂಗಡ್ಡೆ ಇದೆಲ್ಲವನ್ನು ನಾವು ಮನೆಯಿಂದ ಹೊರಗಡೆ ನಾವೇ ಬೆಳಿತೀವಿ. ನಾನೇನು ಹಣ ಗಳಿಸ್ತೀನಿ, ಅದ್ರಲ್ಲಿ ಮನೆ ನಡೆಸೋದೇ ಕಷ್ಟ. ಆದರೂ ನಾನು ಪ್ರಯತ್ನ ಪಡ್ತೀನಿ. ಏನೋ ಟ್ರೈ ಮಾಡ್ತೀನಲ್ಲ ಹೇಳ್ಬೇಡಿ, ತಗೊಂಡ್ ಬನ್ನಿ ಅನ್ನ ನಿಮ್ ತಂಗಿಗೋಸ್ಕರ. ಮೋಹನ್ಗೆ ತುಂಬಾ ಬೇಜಾರಾಗ್ಬಿಡತ್ತೆ, ಆದ್ರೂ ಅದನ್ನ ತೋರ್ಸ್ಕೊಳ್ಳೋದಿಲ್ಲ ಅವನು. ಅಲ್ಲಿಂದ ಅವನು ಹೊರಡ್ಬಿಡ್ತಾನೆ. ಅಲ್ಲಿ ಹೋಗಿ ಕೆಲ್ಸ ಮಾಡೋದು, ಅದು ಇದು ಅಂತ ಕಚ್ಚಡ ಹುಡ್ಕೋದು ಮಾಡ್ತಾ ಇರ್ತಾನೆ. ಇಂಥ ಹಣೆ ಬರ ನಂದು. ನನ್ನ ತಂಗಿ ಒಂದು ಚಿಕ್ಕ ಆಸೆ ಕೂಡ ಪೂರೈಸಕ್ಕಾಗ್ತಾ ಇಲ್ಲ. ಮನೆಗ್ ಬಂದಿದ ತಕ್ಷಣ ಅವ್ರ ತಂಗಿ ಹೀಗಂತ ಹೇಳ್ತಾಳೆ, ಅಣ್ಣ, ಅಲ್ಲಲ್ಲಿ ಅಣ್ಣಂದಿರು ತಂಗಿಗೋಸ್ಕರ ಏನೇನ್ ಮಾಡ್ತಾರೆ ಗೊತ್ತಾ? ನೀನ್ ಇದೂ ಕೂಡ ನಂಗೋಸ್ಕರ ತರಕ್ಕಾಗಿಲ್ವಾ? ಆದ್ರೆ ಅವ್ರ ಹೆಂಡತಿ ಮಾತ್ರ ಸ್ವಲ್ಪ ಅರ್ಥ ಮಾಡ್ಕೋತಿದ್ಲು. ಅದ್ರಿಂದ ಅವ್ರ ಗಂಡನ ಕಷ್ಟ ಅವಳಿಗೆ ಅರ್ಥ ಆಗ್ತಿತ್ತು. ಮೋಹನ್ ಮಾತಾಡೋದಕ್ಕಿಂತ ಮುಂಚೆನೆ ಅವಳಿಗಂತ ಹೇಳ್ತಾಳೆ, ಪಾಯಲ್, ಎಲ್ಲಾ ಅಣ್ಣಂದಿರು ತಂಗಿನ ಸಂತೋಷವಾಗಿಟ್ಕೋಬೇಕಂತ ಅನ್ಕೋತಾರೆ. ನಿಮ್ ಅಣ್ಣ ಹತ್ರ ಹಂಗ್ ಮಾತಾಡ್ಬೇಡ ಆಯ್ತಾ? ಆದ್ರೆ ಅದ್ಗೆ ನಾನು ಮೋಮೋಸ್ ತಿನ್ಬೇಕಂತ ತಾನೇ ಕೇಳಿದ್ದು. ನಾನೇನಾದ್ರೂ ರಾಜ್ ಮಹಲ್ ಕೇಳ್ಬಿಟ್ನಾ? ನಿನಗ್ ಮೋಮೋಸ್ ತಾನೇ ಬೇಕು, ಈಗ್ಲೇ ಎಲ್ಲಾರ್ಗೂ ಮಾಡ್ಕೊಡ್ತೀನಿ, ಎಲ್ಲರೂ ತಿನ್ನೋಣ. ಆದ್ರೆ ಮೋಮೋಸ್ ಮಾಡಕ್ಕೆ ಬೇರೆ ಬೇರೆ ವಸ್ತುಗಳೆಲ್ಲ ಬೇಕಲ್ಲಮ್ಮ. ಅಯ್ಯೋತ್ತೆ, ನಮ್ಮ ಹತ್ರ ಹಿಟ್ಟಿದೆ, ತರಕಾರಿ ಇದೆ, ಆಮೇಲೆ ಒಲೆ ಇದೆ, ಎಣ್ಣೆ ಇದೆ. ಅಡ್ಗೆ ಮಾಡಕ್ ಬರತ್ತೆ, ಇನ್ನೇನ್ ಬೇಕು? ನಮ್ಮನೆ ಆಚೆ ನಾವು ಬೆಳ್ಸಿರೋ ತರಕಾರಿ ಇದೆ ಅಲ್ಲ, ಅದನ್ನೇ ಉಪಯೋಗಿಸ್ಕೊಳ್ಳೋಣ. ಅದನ್ನ ಇಟ್ಕೊಂಡು ನಾವು ಮೋಮೋಸ್ ಸೂಪರ್ ಆಗಿ ಮಾಡ್ಬಿಡ್ಬೋದತ್ತೆ. ನೀವು ರುಚಿಯಾದ ಮೋಮೋಸ್ ತಿಂದೇ ತಿಂತೀರ ನೋಡಿ. ವಾವ್, ಸೂಪರ್ ಅತ್ಗೆ, ನೀವ್ ಸೂಪರ್ ಆಗಿ ಮಾಡ್ತೀರಾ. ನಿಮ್ ಮೇಲೆ ನನ್ ನಂಬಿಕೆ ಇದೆ. ಬನ್ನಿ ಬನ್ನಿ, ನಾವು ತಯಾರು ಮಾಡೋಣ. ಹಂಗಂತ ಹೇಳಿ ಅವ್ರಿಬ್ರು ಕೆಲ್ಸ ಮಾಡಕ್ ಹೋಗ್ಬಿಡ್ತಾರೆ. ಆಮೇಲೆ ಅವ್ರ ಆಚೆ ಇರುವ ಎಲ್ಲಾ ತರಕಾರಿನೂ ತರ್ತಾರೆ. ಮೋಹಿನಿ, ನೀನು ಹಿಟ್ಟನ್ನ ಮಿಕ್ಸ್ ಮಾಡಿಟ್ಬಿಡು, ಮೋಮೋಸ್ ಒಳಗಡೆ ಇರೋ ಸ್ಟಫಿಂಗ್ ರೆಡಿ ಮಾಡ್ಬಿಡ್ತೀನಿ. ಮೋಹಿನಿ ಹಿಟ್ಟನ್ನ ಇಸುಕ್ತಿರ್ತಾಳೆ. ಇನ್ನೊಂದ್ ಕಡೆ ಪಾಯಲ್ ಎಲ್ಲಾ ತರಕಾರಿ ಹಾಕಿ ಸಬ್ಜಿ ರೆಡಿ ಮಾಡ್ತಿರ್ತಾಳೆ. ಅತ್ಗೆ ಸುವಾಸನೆ ಅಂತೂ ಸೂಪರ್ ಆಗಿದೆ ಗೊತ್ತಾ? ಆಮೇಲೆ ಅವರು ಫ್ರೈಡ್ ಮೋಮೋಸ್ನ ರೆಡಿ ಮಾಡ್ಬಿಡ್ತಾರೆ. ಅವ್ರ ಮನೇಲಿರ್ದ್ವ ವಸ್ತುಗಳನ್ನು ಇಟ್ಕೊಂಡ್ ಮಾತ್ರ ಮಾಡಿರ್ತಾರೆ. ಆಹಾ ಅತ್ಗೆ, ನೀವು ಸೂಪರ್ ಕೆಲ್ಸ ಮಾಡ್ಬಿಟ್ರಿ. ಆಮೇಲೆ ಅವ್ರು ಎಲ್ಲರೂ ಕುತ್ಕೊಂಡು ತಿನ್ನಕ್ಕೆ ಶುರು ಮಾಡ್ಬಿಡ್ತಾರೆ. ಆಹಾ, ತಿಂತಿದ್ದಾಗ ಎಲ್ಲಾರ್ಗೂ ತುಂಬಾನೇ ಚೆನ್ನಾಗ್ ಅನ್ಸುತ್ತೆ. ಮೋಮೋಸ್ ಇಲ್ಲಿನವರೆಗೂ ನಾನು ಯಾವತ್ತೂ ಮೋಮೋಸ್ ತಿಂದೇ ಇಲ್ಲ. ಆದ್ರೆ ನಾನ್ ತಿಂದಿರುವ ರುಚಿಯಾದ ಮೋಮೋಸ್ ಅಂದ್ರೂ ಇದೆ. ಖಂಡಿತ ಯಾವೊಂದ್ ದೊಡ್ಡ ಹೋಟೆಲಲ್ಲಿ ಕೂಡ ಇಷ್ಟು ರುಚಿಯಾಗಿರೋದಿಲ್ಲ ಮೋಮೋಸು. ಹಾ ಪಾಯಲ್, ನೀವಿಬ್ರು ಅದ್ಭುತನೇ ಮಾಡಿದ್ದೀರಾ. ಇದು ಇಷ್ಟು ರುಚಿಯಾಗಿದ್ದಾಗ ನಾವ್ಯಾಕ್ ಮನೆ ಆಚ ಕಡೆ ಮೋಮೋಸ್ ಮಾಡಬಾರ್ದು ಹೇಳಿ? ಹಂಗಂತ ಹೇಳಿದ್ಮೇಲೆ ಅವ್ರು ಎಲ್ಲಾರ್ಗೂ ಆ ಐಡಿಯಾ ಬರುತ್ತೆ, ಮೋಮೋಸ್ ಮಾಡಕ್ಕೆ ಶುರು ಮಾಡ್ತಾರೆ. ಇದೇ ರೀತಿ ಅವರು ಮನೆ ಆಚ ಕಡೆ ಸೆಲ್ ಮಾಡ್ತಿರ್ತಾರೆ, ತುಂಬಾ ಚೆನ್ನಾಗಿ ಸಂಪಾದನೆ ಮಾಡ್ತಾರೆ. ಆಮೇಲೆ ಅವ್ರ ಅಣ್ಣ ಕೂಡ ಕಸ ಎತ್ತೋ ಕೆಲ್ಸಕ್ಕೆ ಹೋಗೋದಿಲ್ಲ. ಅವರು ತುಂಬಾ ಸಂತೋಷವಾಗಿ ಜೀವನ ರಾಜ್ಗಢ್ ಎಂಬುವ ಊರಲ್ಲಿ ಅರುಣ್ ಮತ್ತೆ ವಿಕಾಸ್ ಎಂಬುವ ಸ್ನೇಹಿತರು ವಾಸಿಸ್ತಿದ್ರು. ಅವರು ಕಷ್ಟಪಟ್ಟು ಅವರವರ ಜೀವನವನ್ನು ಸಾಗಿಸ್ತಾ ಇದ್ರು. ಆದ್ರೆ ಅದರಿಂದ ಏನ್ ಸಂಪಾದನೆ ಚೆನ್ನಾಗಾಗ್ತಿರ್ಲಿಲ್ಲ. ಅದರಿಂದ ಅವರಿಬ್ಬರು ಒಂದಿನ ವ್ಯಾಪಾರ ಮಾಡೋಣ ಅಂತ ಮಾತಾಡ್ಕೋತಾರೆ. ಹಗಲು ರಾತ್ರಿ ದುಡ್ದು ನಾನು ಸುಸ್ತಾಗಿದ್ದೇನೆ. ಈಗ ಯಾವ ರೀತಿ ವ್ಯಾಪಾರ ಮಾಡೋಕ್ ಬಯಸ್ತೀನಿ ಅಂದ್ರೆ, ಯಾವ್ದ್ರಲ್ಲಿ ಕೆಲಸ ಕಡಿಮೆ ಮತ್ತೆ ದುಡ್ಡು ಜಾಸ್ತಿ ಸಿಗ್ಬೇಕು. ಮತ್ತೆ ಇದಕ್ಕೆ ಒಂದೇ ಉಪಾಯ ವ್ಯಾಪಾರ. ಅದು ಚಿಕ್ಕದ ಅಥವಾ ದೊಡ್ಡದಾಗಿರ್ಬೋದು. ಹೇಳು ವಿಕಾಸ್, ಇರ್ತೀಯ ನನ್ ಜೊತೆ? ಆದ್ರೆ ಅರುಣ್, ಅದು ಇದು ಅನ್ಬೇಡ. ನೀ ಹೇಳು, ನನ್ನ ಮೇಲೆ ಭರವಸೆ ಇದೆಯಾ ಇಲ್ಲ? ಸರಿ, ನಾನು ಹಣ ಹೂಡಿಕೆ ಮಾಡೋದಕ್ಕೆ ತಯಾರಿದ್ದೀನಿ. ಆದ್ರೆ ನಾವೇನ್ ಕೆಲಸ ಮಾಡೋಣ? ಸರಿ, ಹಾಗಾದ್ರೆ ನಾವಿಬ್ರು ಹೊಸ ಕೆಲಸ ಮಾಡೋಣ. ತರಕಾರಿ ವ್ಯಾಪಾರ. ಊರಲ್ಲಿ ರೈತರ ಹತ್ರ ಕಡಿಮೆ ಬೆಲೆಗೆ ಖರೀದಿ ಮಾಡಿ ಪಟ್ಟಣದಲ್ಲಿ ಮಂಡಿಯಲ್ಲಿ ಮಾರೋಣ. ಆದ್ರೆ ರೈತರಾದ್ರೆ ಕಡಿಮೆ ಬೆಲೆಗೆ ಯಾಕೆ ತಗೋಬೇಕು? ಅತಿ ಹೆಚ್ಚು ಶ್ರಮ ರೈತರದೇ ಆಗಿರುತ್ತಲ್ಲ. ಅದೇ ನೀನು ಬಿಸ್ನೆಸ್ ಮಾಡಕ್ ಹೋಗ್ತಾ ಇದೆಯಾ? ಇದರಲ್ಲಿ ಮನ್ಸಿನ ಮಾತು ಕೇಳದೆ ತಲೆ ಓಡಿಸ್ಬೇಕಾಗುತ್ತೆ. ಅವರಿಬ್ರು ತರಕಾರಿ ಮಾರೋ ವ್ಯಾಪಾರವನ್ನು ಶುರು ಮಾಡ್ತಾರೆ. ಆ ವ್ಯಾಪಾರ ತುಂಬಾನೇ ಚೆನ್ನಾಗಿ ನಡೆಯುತ್ತೆ. ಒಳ್ಳೆ ದುಡ್ಡು ಕೂಡ ಅವರು ಸಂಪಾದನೆ ಮಾಡ್ತಾರೆ. ಹಿಂಗೆ 1 ತಿಂಗಳಾದ ನಂತರ ವಿಕಾಸ್ ಅವರ ವೈಫ್ ಕೇಳ್ತಾರೆ, ರೀ, ನಿಮ್ಗೆ ದುಡ್ಡು ಬಂತಾ ಇಲ್ವಾ? ಅದೇನಂದ್ರೆ ಅದು ರೇಷನ್ ಗಾಲಿ ಆಗಿದೆ. ಹಾ ಪ್ರಿಯಾ, ನಾನಿವತ್ತೇ ಅರುಣ್ ಹತ್ರ ಲೆಕ್ಕ ತಗೊಳ್ಳಕ್ಕೆ ಹೋಗ್ತಾ ಇದ್ದೀನಿ. ನಿನಗ್ ಗೊತ್ತಾ, ಅರುಣ್ ಮತ್ತೆ ನಾನು ಕೆಲಸನ ತುಂಬಾ ಶ್ರಮ ಪಟ್ಟು ಮಾಡಿದೀವಿ. ನಾವು ಕೆಲಸ ಮಾಡಿ 1 ವರ್ಷದಲ್ಲಿ ಇಷ್ಟು ದುಡಿಯಕ್ಕಾಗೋದಿಲ್ಲ. ಆದ್ರೆ ವ್ಯಾಪಾರದಲ್ಲಿ ಇಷ್ಟೊಂದನ್ನ ನಾವು ದುಡ್ದಿದೀವಿ. ಅರೇ ವಾ, ನಿಜವಾಗ್ಲೂ ಇದು ದೊಡ್ಡ ವಿಷಯ ರೀ. ಸರಿ, ನಾನು ಹೋಗ್ತೀನಿ. ಅರುಣ್ ಇವತ್ತು ಮನೆಗ್ ಕರೆದಿದ್ದಾನೆ ಲೆಕ್ಕ ಮಾಡೋದಕ್ಕೆ. ಸರಿ ರೀ, ಬೇಗ ಬಂದ್ಬೇಡಿ, ರೇಷನ್ ತರಕ್ ಬೇರೆ ಹೋಗ್ಬೇಕು. ಹಾ ಜಲ್ದಿ ಬರ್ತೀನಿ. ಮತ್ತೆ ನೀನು ಆ ಸಿಹಿಯನ್ನ ಮಾಡು. ಇವತ್ತು ಹಣ ಬಂದ್ಮೇಲೆ ಬಾಯಿ ಸಿಹಿ ಮಾಡ್ಬೇಕಲ್ವಾ? ಮತ್ತೆ ಆ ಸಿಹಿಯನ್ನ ದೇಸಿ ಗೀಯಲ್ಲೇ ಮಾಡ್ಬೇಕು, ಸರಿನಾ? ಹಾ ಖಂಡಿತ. ಅವನು ಖುಷಿ ಖುಷಿಯಾಗಿ ಅರುಣ್ ಮನೆಗೆ ಹೋಗ್ತಾನೆ. ಆದ್ರೆ ಅರುಣ್ ಮನೆಯಲ್ಲಿರೋದಿಲ್ಲ, ಅಲ್ಲಿ ಲಾಕ್ ಹಾಕಿರ್ತಾರೆ. ಅರೆ, ಈ ಅರುಣ್ ಮನೆಗೆ ಬೀಗ ಯಾಕಾಗಿದೆ? ಅಲ್ಲ ಅಣ್ಣ, ಅರುಣ್ ನೆನ್ನೆನೆ ರಾತ್ರಿ ಮನೆ ಖಾಲಿ ಮಾಡ್ಬಿಟ್ಟ. ನನ್ನ ಸಾಲ ಕೊಟ್ಟಿಲ್ಲ ಅವನು.
ಏನು ಹೊರಟೋದ್ನ? ಆದರೆ ಈ ರೀತಿ ಯಾಕಾಗುತ್ತೆ? ಅವನ ಹತ್ರ ನಂದು ಸಾಕಷ್ಟು ಹಣ ಇದೆ, ನಾನು ಅವನ ಹತ್ರ ತಗೋಬೇಕು. ನಿಮ್ಗೇನಾದ್ರೂ ಗೊತ್ತಾ ಅವನು ಎಲ್ಲೋದ ಅಂತ? ಇಲ್ಲ ಅಣ್ಣ, ನನಗೂ ಗೊತ್ತಿಲ್ಲ ಅವನು ಎಲ್ಲೋದ ಅಂತ. ಹೇ ಭಗವಂತ, ಈಗೇನಾಗುತ್ತೆ? ನನ್ನ ಹಣ ನಾನು ಅರುಣನ್ನ ಎಲ್ಲಿ ಹುಡುಕ್ಲಿ? ಅಣ್ಣ, ರಾತ್ರಿ ರಾತ್ರಿ ಈ ರೀತಿ ಮಾಯವಾದ್ರೆ ಒಂದೇ ದಾರಿ ಇರೋದು, ಅವನು ಎಲ್ಲ ತಗೊಂಡು ಹೋಗಿದ್ದಾನೆ. ಇಲ್ಲ, ಆ ರೀತಿ ಆಗೋದಿಲ್ಲ. ನಾನಂತೂ ಸಂಪೂರ್ಣ ಬಂಡವಾಳ ಹೂಡಿಕೆ ಮಾಡಿದ್ದೀನಿ ಅವನ ಜೊತೆ ಬಿಸ್ನೆಸ್ ಮಾಡೋಕೆ. ಹೇ ಭಗವಂತ, ನಾನು ಬರ್ಬಾದಾಗ್ಬಿಟ್ಟೆ. ಮತ್ತೆ ಅವರು ಬೇಜಾರಾಗಿ ಮನೆಗ್ ತಿರುಗಿ ಬರ್ತಾರೆ. ರೀ ಬಂದ್ಬಿಟ್ರಾ? ರೀ ಏನೋ ಬೇಜಾರಾಗಿದ್ದೀರಾ? ಏನಾಯ್ತು ರೀ? ಆಗ ವಿಕಾಸ್ ನಡೆದ ವಿಷಯವನ್ನು ಹೇಳ್ತಾನೆ. ಪ್ರಿಯ, ನಾನು ಯಾವತ್ತೂ ಅನ್ಕೊಂಡಿಲ್ಲ ನನ್ನ ಪ್ರಾಣ ಸ್ನೇಹಿತ ಈ ರೀತಿ ಮೋಸ ಮಾಡ್ತೇನೆ ಅಂತ. ನಾವು ವ್ಯಾಪಾರ ಮಾಡುವಂತ ಗುಂಗಲ್ಲಿ ನಾನು ನನ್ನ ಕೆಲಸನೂ ಸಹ ಬಿಟ್ಬಿಟ್ಟಿದ್ದೆ. ಇವತ್ತಿಂದ ನಾನು ಯಾರ ಮೇಲೂ ಸಹ ವಿಶ್ವಾಸ ಇಡೋದಿಲ್ಲ. ನೀವೇನು ಚಿಂತೆ ಮಾಡ್ಬೇಡಿ, ನಾವಿಬ್ರು ಸೇರ್ಕೊಂಡು ಏನಾದ್ರೂ ಕೆಲಸ ಮಾಡ್ಕೊಳ್ಳೋಣ. ನಾನ್ ಕೂಡ ಏನಾದ್ರೂ ಕೆಲಸ ಸಿಗತ್ತೇನೋ ಹುಡುಕ್ತೀನಿ. ಅವತ್ತಿಂದ ಅವ್ರಿಬ್ರು ಏನಾದ್ರೂ ಕೆಲಸ ಸಿಗತ್ತೇನೋ ಹುಡ್ಕಕ್ ಶುರು ಮಾಡ್ತಾರೆ. 4 ದಿನ ಆದ್ರೂ ಅವ್ರಿಗೆ ಯಾವ ಕೆಲ್ಸನೂ ಸಿಗೋದಿಲ್ಲ. ಈಗೇನ್ ಮಾಡೋಣ ಪ್ರಿಯ? ಎಲ್ಲೂ ಕೆಲ್ಸನೇ ಸಿಗ್ತಾ ಇಲ್ಲ. ಆಗ ಅವಳಿಗೆ ಏನೋ ಮಾರ್ತಾ ಇರೋ ಶಬ್ದ ಅವಳಿಗೆ ಕೇಳ್ಸತ್ತೆ. ಆಗ ಅವಳಿಗೆ ಒಂದು ಐಡಿಯಾ ಬರುತ್ತೆ. ರೀ, ನಾವ್ ಯಾಕೆ ಸ್ವಂತ ವ್ಯಾಪಾರ ಮಾಡಬಾರ್ದು? ಯಾವ್ದಾದ್ರೂ ಅಂಗಡಿ ಹಾಕೋಣ. ನಿನ್ ಮಾತೇನೋ ಸರಿಯಾಗೇ ಇದೆ ಪ್ರಿಯ. ಅಸ್ಲಿಗೆ ನಾವೇನ್ ಕೆಲಸ ಮಾಡೋಣ? ನಾವು ಗೋಲ್ಗಪ್ಪ, ಚಾಮೆನ್, ಮೋಮೋಸ್ ತರ ಏನೂ ಮಾಡೋಕ್ ಬರೋದಿಲ್ಲ. ಸಾಂಬಾರ್ ರೈಸ್ ಮಾಡಕ್ಕೆ ಬರತ್ತಲ್ವಾ? ಅಂದ್ರೆ ನೋಡ್ರಿ, ನೀವು ಯಾವಾಗ್ಲೂ ಹೇಳ್ತೀರಲ್ವಾ ಸಾಂಬಾರ್ ರೈಸ್ ನಾನ್ ತುಂಬಾ ಚೆನ್ನಾಗ್ ಮಾಡ್ತೀನಿ ಅಂತ. ಅಮ್ಮ, ನೀನ್ ಮಾಡೋ ಸಾಂಬಾರ್ ರೈಸ್ ನಮ್ಮೆಲ್ಲರಿಗೂ ತುಂಬಾನೇ ಇಷ್ಟ ಅಮ್ಮ. ಅದು ಮಾತ್ರ ಅಲ್ಲ, ಒಂದಿನ ಸ್ಕೂಲ್ ತಗೊಂಡೋಗಿದ್ದೆ ಅಲ್ವಾ, ಅವಾಗ ನನ್ ಫ್ರೆಂಡ್ಸ್ ಎಲ್ಲಾರ್ಗೂ ಇಷ್ಟ ಆಯ್ತು. ಅವರು ನಾನೆಲ್ಲೋ ಅಂಗಡಿಯಿಂದ ತಂದೆ ಅಂತ ಅನ್ಕೊಂಡ್ರು. ಇನ್ನೇನು, ಇವಾಗ ಅವರಿಬ್ರು ಅದನ್ನೇ ಡಿಸೈಡ್ ಮಾಡ್ಕೋತಾರೆ ಸಾಂಬಾರ್ ರೈಸ್ ಅಂಗಡಿ ಹಾಕ್ಬೇಕಂತ. ಆದ್ರೆ ಅದಕ್ಕೆ ಇವಾಗ ದುಡ್ಡು ಬೇಕಾಗಿತ್ತೆ ಅಲ್ವಾ? ಅವಳು ಹಾಕೊಂಡಿರುವ ತಾಳಿನ ಮಾರಿ ಅವಳು ಅದ್ರಲ್ಲಿ ಬಂದಿರೋ ದುಡ್ಡಲ್ಲಿ ಸಾಮಾನೆಲ್ಲ ಖರೀದಿಸ್ತಾಳೆ. ಆಮೇಲೆ ಅದನ್ನ ಯೂಸ್ ಮಾಡ್ಕೊಂಡು ಅವಳು ಮಾರನೇ ದಿನಾನೇ ಅಂಗಡಿ ಹಾಕ್ತಾಳೆ. ಗಂಡ ಕೂಡ ಅವಳಿಗೆ ಹೆಲ್ಪ್ ಮಾಡ್ತಾನೆ. ಪ್ರಿಯ, ಎಲ್ಲ ತಯಾರಾಯ್ತಲ್ಲ? ನಾನ್ ಜನಗಳನ್ನ ಕರೀಲ ಈಗ? ರೀ, ಎಲ್ಲ ರೆಡಿ ಆಗಿದೆ. ಮತ್ತೆ ವಿಕಾಸ್ ಗ್ರಾಹಕರನ್ನ ಕರೆಯಕ್ ಶುರು ಮಾಡ್ತಾನೆ. ಬನ್ನಿ ಬನ್ನಿ, ಅನ್ನ ಸಾಂಬಾರ್ ತಿನ್ನಿ. ಸ್ವಾದಿಷ್ಟವಾದ ಅನ್ನ ಸಾಂಬಾರ್ ಕೇವಲ 40 ರೂಪಾಯಿ ಮಾತ್ರ. ಗ್ರಾಹಕರನ್ನ ಅವನು ಕರೆಯಕ್ ಶುರು ಮಾಡಿದ ನಂತರ 15 ರೂಪಾಯಿ ಅಂತ ಕೇಳಿಸ್ಕೊಂಡಿದ ತಕ್ಷಣ ಬರಕ್ ಶುರು ಮಾಡ್ತಾರೆ ಜನರು. ಅರೆ ವಾ, ಕೇವಲ 40 ರೂಪಾಯಿ ಮಾತ್ರ, ಇದು ಚೆನ್ನಾಗಿದೆ, ನನ್ಗೊಂದು ಪ್ಲೇಟ್ ಕೊಡಿ. ಈಗ ಕೊಡ್ತೀನಿ, ತಗೊಳ್ಳಿ ನಿಮ್ಮ ಅನ್ನ ಸಾಂಬಾರ್. ಅದು ಮಾತ್ರ ಅಲ್ಲದೆ ಅವಳು ಮಾಡಿರೋ ಸಾಂಬಾರ್ ರೈಸ್ ಎಲ್ಲರಿಗೂ ಇಷ್ಟ ಆಗತ್ತೆ. ಅದಕ್ಕೆ ಅಂಗಡಿಗೆ ತುಂಬಾ ಜನ ಸಾಂಬಾರ್ ರೈಸ್ ತಿನ್ನೋದಕ್ಕೆ ಬರ್ತಾರೆ. ಮೊದಲನೇ ದಿನಾನೇ ಅವಳು ಚೆನ್ನಾಗಿ ಸಂಪಾದನೆ ಮಾಡ್ತಾಳೆ. ನೋಡಿದ್ರಾರಿ, ಚೆನ್ನಾಗಿ ಸಂಪಾದನೆ ಆಯ್ತಲ್ವಾ? ಪ್ರಿಯ, ನಾನ್ ಅನ್ಕೊಂಡಿರ್ಲಿಲ್ಲ ನಾವು ಮೊದಲನೇ ದಿನ ಇಷ್ಟನ ದುಡಿತೀವಂತ. ಸ್ವಲ್ಪ ದಿನದಲ್ಲೇ ಚೆನ್ನಾಗಿ ಅವರು ಸಂಪಾದನೆ ಮಾಡಿ ಮನೆಗೆ ಫ್ರಿಡ್ಜ್, ಕೂಲರ್, ಫ್ಯಾನ್ ಅಂತ ಅವ್ರು ಬೇಕಾಗಿರೋದೆಲ್ಲ ಅವರು ತಗೋತಾರೆ. ಅವರು ಅಂಗಡಿಯಲ್ಲಿ ಇಬ್ಬರಿಗೂ ಸ್ವಲ್ಪನೂ ಫ್ರೀ ಟೈಮೇ ಸಿಗೋದಿಲ್ಲ. ಅವರು ತುಂಬಾ ಕಷ್ಟಪಟ್ಟು ಚೆನ್ನಾಗಿ ಸಂಪಾದನೆ ಮಾಡ್ತಿದ್ರು. ಅದನ್ನ ನೋಡಿ ಪಕ್ಕದ ಮನೆ ಸರಳಾಗಿ ಬರೀ ಹೊಟ್ಟೆ ಕಿಚ್ಚೆ. ದಿನೇ ದಿನೇ ಹೊಸ ಸಾಮಾನ್ ಬರ್ತಿದೆ ಇವ್ರ ಮನೆಗೆ. ನೋಡ್ತಿದ್ರೆ ಚೆನ್ನಾಗ್ ಸಂಪಾದನೆ ಮಾಡ್ತಿದಾರ ಅನ್ಸತ್ತೆ. ಆದ್ರೆ ಇವ್ರು ಧನವಂತರಾಗ್ಬಿಡ್ತಾರೆ. ಇಲ್ಲ ಅಲ್ಲ ಅಲ್ಲ, ಹಂಗಾಗಕ್ ನಾನ್ ಬಿಡಲ್ಲ. ಇವ್ರನ್ನ ಇಷ್ಟ ಸಂತೋಷವಾಗಿ ನಾನ್ ಇರಕ್ ಬಿಡಲ್ಲ. ಬೇಗ ಇವ್ರಿಗೆ ಒಂದು ಗ್ರಹಚಾರ ಬಂದೇ ಬರುತ್ತೆ. ಆ ಗ್ರಹಚಾರ ನನ್ನಿಂದ ಬರುತ್ತೆ ಹಂಗಂತ ಅವಳು ಮಾತಾಡ್ಕೋತಾಳೆ. ಮತ್ತೆ ಅವ್ರನ್ನ ಗಮನಿಸೋಕೆ ಶುರು ಮಾಡ್ತಾಳೆ. ಒಂದಿನ ಅವ್ರ ಮನೇಲಿರುವ ರೇಷನ್ ಅಲ್ಲಿ ಕಳ್ಳು ಮಣ್ಣು ಹಾಕಿ ಅವಳು ಮಿಕ್ಸ್ ಮಾಡ್ಬಿಡ್ತಾಳೆ. ಇವತ್ತೇ ನೀವು ಅಂಗಡಿ ಹಾಕುವ ಕೊನೆ ದಿನ. ಆಮೇಲೆ ಅಂಗಡಿ ಹಾಕೋ ಚಾನ್ಸೇ ಇಲ್ಲ ಬಿಡಿ. ನಿನ್ನ ಸಾಂಬಾರ್ ರೈಸ್ ತಿಂತಿದ್ರೆ ಗ್ರಾಹಕರು ಆಮೇಲೆ ತುಬಕ್ಕಂತ ಮುಖದ ಮೇಲೆ ಹೋಗಿತಾರೆ. ಅವಾಗ ಗೊತ್ತಾಗತ್ತೆ ಏನಾಗತ್ತಂತ. ಮಾರನೇ ದಿನದಿಂದ ಮತ್ತೆ ಅವರು ಸಾಂಬಾರ್ ರೈಸ್ ಮಾರ್ತಿರ್ತಾರೆ. ಆದ್ರೂ ಯಾರಿಗೂ ಏನಾಗಲ್ಲ. ಇದನ್ನ ನೋಡಿದ ತಕ್ಷಣ ಅವಳಿಗೆ ಆಶ್ಚರ್ಯ ಆಗತ್ತೆ. ಏನಿದು, ಯಾರಿಗೂ ಏನೋ ಆಗಿಲ್ಲ ಅಂತ ಯೋಚನೆ ಮಾಡ್ತಾಳೆ. ಅದು ಮಾತ್ರ ಅಲ್ಲದೆ ಆ ದಿನ ಅವ್ರ ಅಂಗಡಿಗೆ ಇನ್ನೂ ಜಾಸ್ತಿ ಗ್ರಾಹಕರು ಬಂದು ತಿಂತಾ ಇರ್ತಾರೆ. ಅವ್ರಿಗೆ ತುಂಬಾನೇ ಕನ್ಫ್ಯೂಸ್ಡ್ ಆಗಿರುತ್ತೆ. ಏನಪ್ಪಾ ಇದು, ಇದೇಂಗ್ ಸಾಧ್ಯ? ಅಷ್ಟು ಕಳ್ಳು ಮಣ್ಣು ನಾನು ಆ ರೇಷನ್ ಅಲ್ಲಿ ಮಿಕ್ಸ್ ಮಾಡಿದ್ರು ಇವ್ರಿಗೆ ಏನೂ ಆಗಿಲ್ವಾ? ಆ ಸಮಯದಲ್ಲಿ ಅವ್ರ ಗಂಡ ಅಲ್ಲಿಗೆ ಬರ್ತಾನೆ. ಏನ್ ಸರಳ, ಆಶ್ಚರ್ಯ ಆಯ್ತಾ ಯಾರಿಗೂ ಏನೂ ಆಗ್ಲಿಲ್ಲ ಅಂತ? ಹಂಗಂದ್ರೆ ಹೆಚ್ಚಾಗಿ ಮಾತಾಡ್ಬೇಡ. ನಿನ್ನ ಅವರ ಮನೆಗೆ ಹೋಗಿ ರೇಷನ್ ಅಲ್ಲಿ ಬೆಣ್ಣಚುಕ್ಕಲ್ಲ ಹಾಕಿದ್ದನ್ನ ನೋಡ್ದೆ. ನಿಂಗೆ ನಾಚಿಕಾಗಲ್ವಾ ಜನಗಳ ಜೀವ ಜೊತೆ ಆಟಾಡೋಕೆ? ಕೇವಲ ನಿನ್ನ ಹೊಟ್ಟೆವರಿಗೋಸ್ಕರ. ಒಳ್ಳೇದಾಯ್ತು ನೀನ್ ಅಲ್ಲಿಗೆ ಹೋಗೋದನ್ನ ನಾನು ನೋಡಿದ್ದು, ಮತ್ತೆ ನೀನು ಆ ರೀತಿ ಮಾಡೋದನ್ನ ನೋಡಿದ್ದು. ಮತ್ತೆ ನಾನು ಹೋಗಿ ವಿಕಾಸ್ ಮತ್ತೆ ಪ್ರಿಯಗೆ ಎಲ್ಲ ವಿಷಯನ ಹೇಳ್ದೆ. ಮತ್ತೆ ಅವ್ರಿಗೆ ನಾನು ಹೊಸ ರೇಷನ್ ತಂದುಕೊಟ್ಟೆ. ನಂಗೆ ನಾಚಿಕೆ ಆಗುತ್ತೆ ನಿನ್ನಂತೋಳ್ನ ನನ್ನ ಹೆಂಡತಿ ಅನ್ಕೊಳ್ಳೋಕೆ. ಆ ಸಮಯಕ್ಕೆ ವಿಕಾಸ್ ಮತ್ತು ಪ್ರಿಯಾ ಅಲ್ಲಿಗೆ ಬರ್ತಾರೆ. ನಿಂಗೆ ಇವರಿಬ್ಬರು ಹೊಟ್ಟೆ ಮೇಲೆ ಹೊಡೆಯೋದಕ್ಕೆ ನಾಚಿಕೆ ಆಗಲ್ವಾ? ಆ ಬಂಡಿ ಇವರ ದಿನದ ಊಟಕ್ಕೋಸ್ಕರ. ಮರಿಬೇಡ, ಇವರಿಬ್ಬರು ಅದೇ ಪ್ರಿಯ ಮತ್ತೆ ವಿಕಾಸವು ಯಾರು ನಮ್ಗೆ ಪದೇ ಪದೇ ಸಹಾಯ ಮಾಡಿದ್ದಾರೆ. ನಮ್ಮ ಪಲ್ಗೆ ನೆರೆ ಹೊರೆಯೋರ್ಗಿಂತ ಹೆಚ್ಚಿವರು. ಅವ್ರ ಗಂಡ ಹೇಳಿದ ಮಾತೆಲ್ಲ ಕೇಳಿದ ತಕ್ಷಣ ಅವಳಿಗೆ ತುಂಬಾ ಪಶ್ಚಾತ್ತಾಪ ಆಗತ್ತೆ. ಅವಳು ಮಾಡಿದ ತಪ್ಪು ಅಂತ ಅವಳಿಗೆ ಅರ್ಥ ಆಗತ್ತೆ.
ನನ್ನನ್ನ ದಯವಿಟ್ಟು ಕ್ಷಮಿಸ್ಬೇಡಿ. ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ, ಗೊತ್ತೋ ಗೊತ್ತಿಲ್ದೋ ಮಾಡ್ಬಿಟ್ಟೆ. ಅಕ್ಕ, ಅಣ್ಣ, ದಯವಿಟ್ಟು ನೀವು ಕೂಡ ನನ್ನನ್ನ ಕ್ಷಮಿಸಿ. ನಮ್ಮ ಮನೇಲಿ ರೇಷನ್ ಇಲ್ದೇ ಇರುವ ಸಮಯದಲ್ಲಿ ನೀವೇ ನಮಗೆ ರೇಷನ್ ಕೊಟ್ಟು ಸಹಾಯ ಮಾಡಿದ್ರಿ. ಅದು ಮಾತ್ರ ಅಲ್ಲದೆ ನನ್ನ ಮಗಳಿಗೆ ಕರೆಂಟ್ ಶಾಕ್ ಹೊಡೆದಾಗ ನಿಮ್ಮ ಪ್ರಾಣನ ಕೂಡ ನೀವು ಲೆಕ್ಕ ಮಾಡದೆ ನನ್ನ ಮಗಳನ್ನ ನೀವು ಕಾಪಾಡಿದೀರಾ. ನೀವೇನು ಬೇಜಾರು ಮಾಡ್ಕೋಬೇಡಿ, ನಾವಿಬ್ರು ನಿಮ್ಮನ್ನ ಕ್ಷಮಿಸಿದೀವಿ. ನೀವು ಮಾಡಿರೋ ತಪ್ಪನ್ನ ನೀವು ತಿಳ್ಕೊಂಡ್ರಲ್ವಾ, ನಮ್ಗೆ ಅದೇ ಸಾಕು, ನಮ್ಗೆ ಅದೇ ದೊಡ್ಡ ವಿಷಯ. ಹಂಗಂತ ಹೇಳಿ ಅವ್ರ ಕೆಲ್ಸ ಅವರು ನೋಡಕ್ ಶುರು ಮಾಡ್ತಾರೆ. ಇಬ್ರು ಮತ್ತೆ ಕಷ್ಟ ಪಡ್ತಾರೆ, ಮತ್ತೆ ತುಂಬಾ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿ ಅವ್ರಿಗೋಸ್ಕರ ಒಂದು ಡಾಬಾನ ಓಪನ್ ಮಾಡ್ತಾರೆ. ಈಗ ಅವ್ರ ದಿನನಿತ್ಯ ಬೇಕಾಗಿರೋ ದುಡ್ಡನ್ನು ಸಂಪಾದನೆ ಮಾಡ್ತಾರೆ, ಮತ್ತೆ ತುಂಬಾ ಸಂತೋಷವಾಗಿರ್ತಾರೆ. Best Buddies. Hello friends. Thanks for watching this video. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।